ಈಗ ನಾನು ಬಾದುಷಾ ತೋರಿಸ್ತಾ ಇದ್ದೀನಿ. ಬಾದುಷಾಗೆ 2 ಕಪ್ಪು ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಎರಡು ಕಪ್ಪು ಮೈದಾ ಹಿಟ್ಟಿಗೆ ಸ್ವಲ್ಪ 1 ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೋತಾ ಇದ್ದೀನಿ. ಅಡುಗೆ ಸೋಡಾ ಅಲ್ಲ, ಇದು ಬೇಕಿಂಗ್ ಸೋಡಾ. 1 ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೋತಾ ಇದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಫ್ರೆಶ್ ಮೊಸರು, ಹುಳಿ ಇರಬಾರ್ದು, ಫ್ರೆಶ್ ಮೊಸರು ಹಾಕಬೇಕು. 1 ಸ್ಪೂನಷ್ಟು ಮೊಸರು ಹಾಕ್ಕೋತಾ ಇದ್ದೀನಿ. ಈಗ ನಾವು ಯಾವ ಅಳತೆಯಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನೋ ಅದೇ ಅಳತೆಯಲ್ಲಿ ತುಪ್ಪ ತೊಗೋಬೇಕಾಗತ್ತೆ. 1/4 ಕಪ್ಪಷ್ಟು ತುಪ್ಪ ಹಾಕ್ಕೋಬೇಕು. ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರು ಹಾಕ್ಕೋಬೇಕು. ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಇದು ನಾದಬಾರ್ದು, ಸುಮ್ಮನೆ ಕಲಿಸ್ಕೋಬೇಕು. ತೀರಾ ಗಟ್ಟಿ ಅನಿಸಿದ್ರೆ ಮಾತ್ರ 1 ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಈ ಬಾದಾಮ್ ಪುರಿ ಪದರವಾಗಿ ಬರಬಾರ್ದು, ಯಾಕಂದರೆ ಇದು ಒಳಗೆಲ್ಲ ಜ್ಯೂಸಿ ಟೈಪ್ ಇಳ್ಕೋಬೇಕು. ಅದಕ್ಕೆ ನಾದ್ಕೋಬಾರ್ದು. ನಾದ್ಕೊಂಡ್ರೆ ಅಷ್ಟು ಸರಿ ಬರಲ್ಲ, ಪದರ ಬಂದ್ಬಿಡುತ್ತೆ. ಅದು ಬಾದಾಮ್ ಪುರಿ ಥರ ಆಗಿಬಿಡುತ್ತೆ. ಇದು ಬಾದುಷಾ ನಾನು ತೋರಿಸ್ತಿರೋದು ನೋಡಿ, ಈಗ ಕರೆಕ್ಟಾಗಿದೆ. ಈ ಬೇಕಾದರೆ ಇನ್ನೊಂದು ಸ್ಪೂನಷ್ಟು ನೀರು ಹಾಕ್ಕೋಬೋದು. 1 ಸ್ಪೂನಷ್ಟೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದು ಕಲಿಸ್ಕೊಂಡು ಒಂದು 20 ನಿಮಿಷ ಹಾಗೆ ಮುಚ್ಚಿಟ್ಬಿಡ್ಬೇಕು. ಅದು ಸ್ವಲ್ಪ ನೆನೆಯಕ್ಕೆ ಬಿಟ್ಬಿಡ್ಬೇಕು. ಬಿಟ್ಟು ಪಾಕ ಮಾಡೋದು ತೋರಿಸ್ಕೊಡ್ತೀನಿ. ಹೀಗೆ ಮುಚ್ಚಿಟ್ಬಿಡ್ತೀನಿ. ಈಗ ನಾನು ಪಾಕ ತೆಕ್ಕೊಳ್ಳೋಕ್ಕೆ ಒಂದು ಬಟ್ಲಲ್ಲಿ, ನಾವು ಯಾವ ಅಳತೆಯಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀವಿ ಆ ಬಟ್ಲಲ್ಲಿ 1 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ 2 ಕಪ್ಪು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಈ ಸಕ್ಕರೆ ಪಾಕ ಬರೋ ಅಷ್ಟೊತ್ತಿಗೆ ನಮಗೆ ಅದು ಮೈದಾ ಹಿಟ್ಟು ನೆನ್ಕೊಳ್ಳುತ್ತೆ. ಇದು ತುಂಬಾ ಪಾಕ ಬರೆಸಬಾರ್ದು. ಪಾಕ ಒಂದೆಳೆ ಪಾಕ ಬಂದ ಮೇಲೆ ಒಂದೆಳೆ ಹಿಂಗೆ ಮುಟ್ಟು ನೋಡಿ, ಒಂದೆಳೆ ಪಾಕ ಬರ್ತಿದ್ದಂಗೆ ಸ್ಟವ್ ಆಫ್ ಮಾಡಬೇಕು. ಯಾಕಂದರೆ ತುಂಬ ಹೊತ್ತು ನಾವು ಪಾಕ ಬರೆಸ್ಬಿಟ್ರೆ ನಾವು ಬಾದುಷಾ ಮೇಲೆಲ್ಲ ಸಕ್ಕರೆ ಕೂತ್ಬಿಡುತ್ತೆ, ಅದು ಚೆನ್ನಾಗಿರಲ್ಲ. ಇದು ಒಂದೆಳೆ ಪಾಕ ಬಂದರೆ ನೀಟಾಗಿ ಒಳಗೆಲ್ಲ ಬಾದುಷಾ ಒಳಗೆ ಪಾಕ ಇಳ್ಕೊಳ್ಳುತ್ತೆ. ನೀವಿನ್ನೂ ಜಯಾ ಸ್ಕಿಲ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ನಂದು 100ನೇ ಎಪಿಸೋಡು ನೋಡಿ. ಈಗ ಪಾಕ ಬರ್ತಾ ಇದೆ. ನಾನು ಇದಕ್ಕೆ ಒಂದು ಚೂರು ಕುಂಕುಮ ಕೇಸರಿ ಹಾಕ್ತಿದ್ದೀನಿ. ಕುಂಕುಮ ಕೇಸರಿ ಹೆಲ್ತ್ಗೆಲ್ಲ ತುಂಬ ಒಳ್ಳೆಯದು. ಬೇರೆ ಕಲರ್ಸ್ ಏನು ಹಾಕ್ದಿರ ಇದನ್ನೇ ಬಳಸಿದ್ರೆ ಒಳ್ಳೆಯದು ಕುಂಕುಮ ಕೇಸರಿ. ಆಮೇಲೆ 1 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಒಂದೆಳೆ ಪಾಕ ಬಂದ ತಕ್ಷಣ ಆಫ್ ಮಾಡಬೇಕು. ಇದು ಒಂದೇ ಸೈಡಲ್ಲಿ ತಿರುಗಬೇಕು ನೋಡಿ. ಈಗ ತಿರುಗಿದ್ರೆ ಪಾಕ ಚೆನ್ನಾಗಿ ಬರುತ್ತೆ. ರೌಂಡಾಗಿ ಹಿಂಗೆ ತಿರುಗಬೇಕು. ಇದು ನೀವು ಸ್ವೀಟ್ ಸ್ಟಾಲಲ್ಲಿ ಕೊಡ್ತಾರಲ್ಲ ಆ ಥರ ಇರುತ್ತೆ ಬಾದಾಮ್. ನೋಡಿ ಬಂತು ಇನ್ನೇನು. ತುಂಬ ಬರೆಸಬಾರ್ದು ಪಾಕ ನೋಡಿ. ಒಂದೆಳೆ ಪಾಕ ಬಂತು. ಈಗ ಆಫ್ ಮಾಡ್ತಾಯಿದ್ದೀನಿ ನೋಡಿ. ಚೆನ್ನಾಗಿದು ಹಿಟ್ಟು ನೆಂದಿದೆ. ಈಗ ಇದನ್ನು
ತುಂಬ ನಾದಬಾರ್ದು ನೋಡಿ, ಹಿಂಗಂದರೆ ಒಳಗೆ ಪದರ ಪದರ ಬರಬಾರ್ದು, ಸುಮ್ಮನೆ ಈ ಥರ ಇರಬೇಕಷ್ಟೇ. ಈ ಥರ ಮಾಡಿಕೊಂಡು ಇದು ಮಧ್ಯಕ್ಕೆ ಕಟ್ ಮಾಡಿ ಹಾಗೆ ಇಟ್ಕೋತಾ ಇದ್ದೀನಿ. ನೋಡಿ, ಇದು ಒಂದೇ ಒಂದು ಸಮವಾಗಿ ಕಟ್ ಮಾಡ್ಕೋಬೇಕು. ಈ ಥರ ಇದನ್ನು ನಾವು ಈ ಥರ ದಪ್ಪ ಇರುತ್ತಲ್ಲ, ಇದನ್ನ ಒಂದು ಶೇಪ್ ಕೊಡ್ಬೋದು. ಹಿಂಗೆ ಬೇಕಾದರೂ ಹಾಕ್ಕೋಬೋದು, ಮಧ್ಯೆ ಹೋಲ್ ಮಾಡಿ. ಇಲ್ಲ ಅಂದರೆ ಮಾಮೂಲಿ ಥರ ಇರುತ್ತೆ. ಇದು ಸ್ವೀಟ್ ಸ್ಟಾಲ್ ಥರ ಬರಬೇಕು ಅಂದರೆ ನೋಡಿ, ಸ್ವಲ್ಪ ಹಿಂಗೆ ಇದು ಮಾಡಿದ್ರೆ, ಹಿಂಗೆ ಪ್ರೆಸ್ ಮಾಡಿದ್ರೆ ಒಂದು ಡಿಸೈನ್ ಥರ ಬರುತ್ತೆ. ಇದು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ಹೋಗಬೇಕು. ಮಾಡಿ ಎಲ್ಲ ಉಂಡೆ ಮಾಡಿ ಇಟ್ಕೊಂಡ್ಬಿಡ್ಬೇಕು. ನೋಡಿ, ಈ ಥರ ಎಲ್ಲನೂ ಈ ಥರ ಮಾಡಿಟ್ಕೋಬೇಕು. ನೋಡಿ, 2 ಲೋಟ ಮೈದಾ ಹಿಟ್ಟು ಹಾಕಿದ್ದಕ್ಕೆ 14 ಆಗಿದೆ. ನಿಮಗೆ ಬೇಕು ಅಂದರೆ ಇನ್ನೂ 1-2 ಲೋಟ ಮೈದಾ ಹಿಟ್ಟು ಹಾಕಿ ಮಾಡ್ಕೋಬೋದು. ಈ ಎಣ್ಣೆ ತುಂಬ ಕಾಯಿಸ್ತೀರಾ, ಲೋ ಫ್ಲೇಮಲ್ಲಿ ಇದನ್ನು ನೋಡಿ ಹಿಂಗೆ ಸುತ್ತ ಇದು ಮಾಡೋದಕ್ಕೆ ಸ್ವಲ್ಪ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ವೀಟ್ ಸ್ಟಾಲಲ್ಲಿ ಇದ್ದಂಗೆ ಬರುತ್ತೆ. ಇದು ನಿಧಾನವಾಗಿ ಒಂದು 20 ನಿಮಿಷ ಬೇಯಿಸ್ಕೋಬೇಕು. ನೋಡಿ, ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇದನ್ನು ಡೈರೆಕ್ಟಾಗಿ ಕ್ಷೀರಲ್ಲಿ ಹಾಕ್ಕೋಬೇಕು. ಕ್ಷೀರಲ್ಲಿ ಹಾಕಿ ತುಂಬ ಹೊತ್ತು ಬಿಡಬಾರ್ದು. ತುಂಬ ಹೊತ್ತು ಬಿಟ್ಟರೆ ಪೂರ್ತಿ ಕ್ಷೀರ ಕುಡ್ಕೊಂಬಿಡುತ್ತೆ, ನಮಗೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಒಂದು 2 ನಿಮಿಷ ಬಿಟ್ಟು ಆಮೇಲೆ ತೆಗೆದು ಬಿಡಬೇಕದು. ನೋಡಿ, ಚೆನ್ನಾಗೆಲ್ಲ ಬೆರೆಯೋಕ್ಕೆ ಒಂದು 2 ನಿಮಿಷ ಬಿಟ್ಟು ತೆಗೆದಿಟ್ಕೊಂಡ್ರೆ ಆಯಿತು. ನಾವು ಇದಕ್ಕೆ ಕರಿಯೋಕ್ಕೆ ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಇಳ್ಕೋಬೇಕು ಒಳಗೆ ರಸ. ಈಗ ಪಾಕಕ್ಕೆ ಹಾಕಿ ಒಂದು 5 ನಿಮಿಷ ಬಿಟ್ಟು ಎಲ್ಲ ಈ ಥರ ತೆಗೆದಿಟ್ಕೊಂಡಿದ್ದೀನಿ. ಈಗ ಬಾದಾಮಿ ಆಗಲಿ ಪಿಸ್ತಾ ಆಗಲಿ ನೀವು ಈ ಥರ ಪೀಸ್ ಮಾಡಿಕೊಂಡು ನೋಡಿ, ಇದರೊಳಗೆ ಬಾದಾಮಿ ಈ ಥರ ಅದ್ರ ಮೇಲೆ ಅಲಂಕಾರ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ಥರ ಪೀಸ್ ಬಂದ್ಬಿಡುತ್ತೆ, ಪೀಸ್ ಥರ.